ಸಾವಿರಾರು ಜನ ನಮ್ಮ ಹತ್ರ ಹೊಸ ಗಾಡಿ ತಗೊಳ್ಳೋರು ನಮ್ಮ ಹತ್ರ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಅವರು ಉಳಿಸ್ಕೊಂಡವರು. ಟ್ಯಾಕ್ಸ್ನ ಕಡಿಮೆ ಮಾಡಿದ್ದಾರೆ. GST ರೇಟ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಆ ರೇಟು 22ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ 50,000 ಇಂದ ಹಿಡಿದು 10 ಲಕ್ಷವರೆಗೂ ದುಡ್ಡು ಉಳಿಯುತ್ತೆ. 10 ಲಕ್ಷವರೆಗೂ ಎಲ್ಲ ಕ್ಯಾಶ್ಲೆಸ್. ಯಾವುದು ಮುಂಚೆ ದುಡ್ಡು ಕೊಡಿ ಆಮೇಲೆ ಕ್ಲೇಮ್ ಮಾಡ್ಕೊಳ್ಳಿ ಅನ್ನೋದು ಯಾವುದು ಇಲ್ಲ. ನೋಡಿ ಇದಿದೆ ಅಂತ ಕರೆಕ್ಟಾಗಿ ಹೇಳ್ತೀವಿ ಮಾಹಿತಿ. ನಾಳೆ ದಿನ ಏನೇ ಅನಾಹುತ ಆಗಿದ್ರೆ ಅವರು ಗಾಬರಿ ಪಡಬಾರ್ದು. ನಮ್ಮ ಕಸ್ಟಮರ್ ಇವೆಲ್ಲ ಆಪ್ಷನ್ಸ್ ಇದೆ ಅಂತ ಅವ್ರಿಗೆ ಮೈಂಡಲ್ಲಿ ಗೊತ್ತಿರಬೇಕು. ಎಷ್ಟು ದುಡ್ಡು ಇನ್ವಾಯ್ಸಲ್ಲಿ ನೀವು ಗಾಡಿ ತೊಗೋಬೇಕಾದ್ರೆ ಇನ್ವಾಯ್ಸಲ್ಲಿ ಎಷ್ಟು ದುಡ್ಡು ಇರುತ್ತೋ ಅದು ಕಂಪ್ಲೀಟಾಗಿ ಪೂರ್ತಿ ದುಡ್ಡು ಕಂಪ್ನಿಯವ್ರು ಕೊಡ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೌರ್ಮೆಂಟ್ ಅವರು ಎಲ್ಲ ವೆಹಿಕಲ್ಗಳ ಮೇಲೂ ಟ್ಯಾಕ್ಸ್ನ ಕಮ್ಮಿ ಮಾಡಿದ್ದಾರೆ. ಅದೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಹೌದು, ಹೊಸ ಗಾಡಿಗಳು ಯಾರೆಲ್ಲ ತಗೊತಾ ಇದ್ದೀರೋ ಆ ಗಾಡಿಗಳ ಮೇಲೆ ಟ್ಯಾಕ್ಸ್ಗಳೆಲ್ಲ ಕಮ್ಮಿ ಆಗಿದೆ ಶೋರೂಮಲ್ಲಿ ತಗೊಂತಕ್ಕಂಥ ವೆಹಿಕಲ್ಗಳಿಗೆ. ಹೌದು, ಅಷ್ಟು ಮಾತ್ರ ಗೊತ್ತಿರುತ್ತೆ. ಇನ್ ಡೆಪ್ತಾಗೆ ನಿಮಗೆ ಇನ್ಸೂರೆನ್ಸ್ ಕೂಡ ಕಮ್ಮಿ ಆಗಿದೆಯಾ ಅನ್ನೋದು ಕೂಡ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಹಾಗೆ ನೀವು ಶೋರೂಮ್ಗೆ ಹೋದ್ರೆ ಏನು ಹೇಳ್ತಾರೆ, ಹೌದು ಸರ್ ಅದು ಆಟೋಮೆಟಿಕ್ಕಾಗಿ ಸ್ವಲ್ಪ ಕಮ್ಮಿ ಆಗೇ ಆಗುತ್ತೆ ಅಂತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಸರ್ ಅದೇನಿದೆಯೋ ಇನ್ಸೂರೆನ್ಸ್ ವ್ಯಾಲ್ಯೂ ಅದು ಕಟ್ಟಲೇಬೇಕು ಸರ್, ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಕೂಡ ತುಂಬ ಜನ ನಿಮಗೆ ಮೋಸ ಮಾಡ್ತಕ್ಕಂಥ ಉದಾಹರಣೆಗಳು ತುಂಬ ಇರುತ್ತೆ. ಹೌದು, ಅದಕ್ಕೋಸ್ಕರನೇ ನಾನಿವತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರ್ತಕ್ಕಂಥ ಮೇಘನಾ ಇಂಟರ್ನ್ಯಾಷನಲ್ ಬಂದಿದ್ದೀನಿ. ನೀವು ಯಾವ ಗಾಡಿ ತೊಗೊತಾ ಇದ್ದೀರಾ? i20 ತೊಗೊತಿರೋ, ಸ್ವಿಫ್ಟ್ ತೊಗೊತಿರೋ, ಪೋಲೋ ತೊಗೊತಿರೋ, ಯಾವ ಗಾಡಿ ತೊಗೊತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಆ ವೆಹಿಕಲ್ಗಳ ಮೇಲೆ ಎಷ್ಟು ಅಮೌಂಟ್ ಕಮ್ಮಿ ಆಗುತ್ತೆ ನನಗೆ ಕಂಪೇರ್ ಟು ಪಾಸ್ಟ್ ಡೇಸ್ ಟ್ಯಾಕ್ಸು, ಅದ್ರ ಜೊತೆಗೆ ಇನ್ಸೂರೆನ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಶೋರೂಮಲ್ಲಿ, ಅದಕ್ಕಿಂತ ಕಮ್ಮಿ ಆಗುತ್ತಾ ಏನು ಎತ್ತ, ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸೊ ಯಾರು ಕೂಡ ಹೊಸ ವೆಹಿಕಲ್ನ ಈ ವಿಡಿಯೋ ಫುಲ್ ನೋಡದೆ ತೊಗೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಯಾಕೆಂದರೆ ಯಾರೆಲ್ಲ ಹೊಸ ವೆಹಿಕಲ್ ತೊಗೊತಿರೋ ಅಂಥವ್ರಿಗೆ ಇದು ಒಂದು ಕಂಪ್ಲೀಟೆಡ್ ಒಂದು ಮಾಹಿತಿ ವಿಡಿಯೋ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಲ್ಲಿ ಬರೀ ಮಾಹಿತಿ ಅಲ್ಲ, ಜೊತೆಗೆ ದುಡ್ಡು ಕೂಡ ಉಳಿಯುತ್ತೆ ನಿಮ್ಮದು. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಫುಲ್ ವಿಡಿಯೋ ನೋಡಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಏನಕ್ಕೆ ತೊಗೋಬೇಕು, ಯಾವ್ದು ತೊಗೋಬೇಕು, ಯಾವ ಥರ ತಗೋಬೇಕು, ಯಾರ ಹತ್ರ ತಗೋಬೇಕು, ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಮೇಘನಾ ಇಂಟರ್ನ್ಯಾಷನಲ್ನ ಓನರ್ ಆಗಿರ್ತಕ್ಕಂಥ ವಸಂತ್ ಸರ್ ನಮ್ಮ ಜೊತೆ ಇದ್ದಾರೆ. ಆಲ್ರೆಡಿ ಗೊತ್ತಾಗಿರುತ್ತೆ, ಇನ್ಶೂರೆನ್ಸ್ ಅಂದರೆ ಮೇಘನಾ ಇಂಟರ್ನ್ಯಾಷನಲ್ ಅಂದ್ರೆ ವಸಂತ್ ಸರ್. ಇಲ್ಲಿ ಬಂದು ಇವ್ರನ್ನ ಮೀಟ್ ಆಗಿ ಸುಮಾರು ಜನ ಇನ್ಶೂರೆನ್ಸ್ನ ಮಾಡಿಸ್ಕೊಂಡು ಹೋಗಿದ್ರೆ ಇವರೇನು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇವತ್ತಿನ ದಿನ ಕರ್ನಾಟಕ ಅಷ್ಟೇ ಅಲ್ಲ, ಇಂಡಿಯಾದಾದ್ಯಂತ ಇನ್ಶೂರೆನ್ಸ್ ಏನಾದರೂ ಮಾಡಿಸ್ತಾ ಇದ್ರೆ ಅದರಲ್ಲಿ ಕಮ್ಮಿ ರೇಟ್ ಸಿಗ್ತಾ ಇದೆ. ಸೊ ಇದರಲ್ಲಿ ಇಷ್ಟು ಉಳಿಸ್ಬೋದಾ ಅಂತ ಕನ್ನಡ ಭಾಷೆಯಲ್ಲಿ ಪರಿಪೂರ್ಣವಾಗಿ ಮಾಹಿತಿ ಕೊಟ್ಟಂತಹ ಒಂದು ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಮೇಘನಾ ಇಂಟರ್ನ್ಯಾಷನಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಥರ ಸರ್ವಿಸ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ಗೌರ್ಮೆಂಟ್ ಅವ್ರು ಏನು ಟ್ಯಾಕ್ಸ್ನ ಕಮ್ಮಿ ಮಾಡಿದಾರೋ ಆ ಟ್ಯಾಕ್ಸ್ ಜೊತೆ ಇನ್ಶೂರೆನ್ಸ್ದು ಕೂಡ ಮಾಹಿತಿ ಕೊಡಿ ಸರ್, ಅದರಲ್ಲೂ ಕೂಡ ತುಂಬ ಜನ ಅದರಲ್ಲಿ ದುಡ್ಡು ಉಳಿಸ್ಬೋದು ಅನ್ನೋದಕ್ಕೋಸ್ಕರನೇ ಇವತ್ತು ವಸಂತ್ ಸರ್ ನಮ್ಮ ವಿಡಿಯೋದಲ್ಲಿ ಕುತ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಮೊದಲನೇದಾಗಿ ಸರ್ ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಅದೇ ಟ್ಯಾಕ್ಸ್ ಬೇರೆ ಕಮ್ಮಿ ಆಯ್ತು ಗೌರ್ಮೆಂಟ್ ಅವ್ರ ಕಡೆಯಿಂದ. ಫೋನಲ್ಲಿ ಮಾತಾಡ್ತಾ ನೀವು ಕಮ್ಯುನಿಕೇಟ್ ಮಾಡಿದ್ರಿ, ಏನ್ ಟ್ಯಾಕ್ಸ್ ಕಮ್ಮಿ ಆಗಿದೆ, ಇನ್ಶೂರೆನ್ಸ್ ಅಲ್ಲಿ ಕಮ್ಮಿ ಆಗಿದೆ ಅಂತ ಜನಕ್ಕೆ ಯಾವಾಗ ತಿಳಿಸೋದು ಮಾಹಿತಿ ಅಂತ ಹೇಳೋದು. ಸರ್ ಸ್ವಲ್ಪ ಬಿಸಿ ಇದ್ದೆ, ಒಂದೆರಡು ದಿನ ತಡ ಆಯ್ತು. ಸೊ ಫೈನಲಿ ಇವತ್ತು ಬಂದಿದ್ದೀನಿ. ಸೊ ಜನಗಳಿಗೆ ಆ ಮಾಹಿತಿನ ಸ್ವಲ್ಪ ಕಂಪ್ಲೀಟ್ ಆಗಿ ಕೊಟ್ಬಿಡಿ ಸರ್. ಯಾವ ತರ ಯಾವ ಗಾಡಿ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಕೆಲವೊಂದು ಗಾಡಿಗಳು ತಗೊಂತಾ ಇರ್ತಾರೆ, ಇವತ್ತಿನ ದಿನ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಗಾಡಿಗಳನ್ನೇ ತಗೊಳ್ಳಿ ಎಕ್ಸಾಂಪಲ್. ಮತ್ತೆ ಯಾವ್ಯಾವ ಗಾಡಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಉಳಿಸ್ಬೋದು, ಸೊ ಎಲ್ಲಿ ಯಾಕೆ ತಗೋಬಾರ್ದು, ಯಾಕೆ ತಗೋಬೇಕು ನಿಮ್ಮ ಹತ್ರನೇ, ಅದೊಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್, ಇದುವರೆಗೂ ಸಾಕಷ್ಟು ಸಾವಿರಾರು ಜನ ನಮ್ಮ ಹತ್ರ ಹೊಸ ಗಾಡಿ ತಗೊಳ್ಳೋರು ನಮ್ಮ ಹತ್ರ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಅವರು ಉಳಿಸ್ಕೊಂಡವ್ರೆ. ಇದು ನಮಗೊಂದು ಖುಷಿ ಕೊಡೋ ವಿಷಯ. ನಾವು ಇಷ್ಟು ಜನಕ್ಕೆ ಇಷ್ಟು ದುಡ್ಡು ಉಳಿಸ್ಕೊಟ್ವಲ್ಲ ಅಂತ ನಮಗೊಂದು ಹೆಮ್ಮೆ ವಿಷಯ. ಇವಾಗ ಅದರಲ್ಲೂ ನಮ್ಮ ಕೇಂದ್ರ ಸರ್ಕಾರ ಟ್ಯಾಕ್ಸ್ನ ಕಡಿಮೆ ಮಾಡಿದ್ದಾರೆ. GST ರೇಟ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಆ ರೇಟು 22ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ನವರಾತ್ರಿ ಮೊದಲನೇ ದಿವಸ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ನನ್ನ ಮೊದಲನೇ ಸಲಹೆ ಏನಂದರೆ, ಹೊಸ ಗಾಡಿ ತಗೊಳ್ಳೋರು ದಯವಿಟ್ಟು ಸ್ವಲ್ಪ ಒಂದು 10 ದಿವಸ ಕಾಯಿರಿ. 22ನೇ ತಾರೀಕು ನಂತರ ಬುಕ್ ಮಾಡಿ. ನಿಮಗೆ 50,000 ಇಂದ ಹಿಡಿದು 10 ಲಕ್ಷವರೆಗೂ ದುಡ್ಡು ಉಳಿಯುತ್ತೆ. 10 ಲಕ್ಷವರೆಗೂ. ನಿಮ್ಮ ಟೂ ವೀಲರ್ ಆಗಲಿ, ಕಾರ್ ಆಗಿರಲಿ, ಅಥವಾ ಕಮರ್ಷಿಯಲ್ ವೆಹಿಕಲ್ ಆಗಲಿ, ಯಾವುದೇ ಗಾಡಿ ನೀವು ತೊಗೊಳಂಗಿದ್ರೆ ದಯವಿಟ್ಟು ವೆಯ್ಟ್ ಮಾಡಿ. 22ನೇ ತಾರೀಕು ನಂತರ ಬುಕ್ ಮಾಡಿ. ಅದರೊಳಗಡೆ ಯಾವುದು ಗಾಡಿ ತಗೋಬೇಡಿ ಅಂತ ತಗೋಬೇಡಿ. ಇವಾಗ ಪಕ್ಷ ಬೇರೆ ನಡೀತಾ ಇದೆ, ಒಳ್ಳೆ ದಿನಗಳು ಇಲ್ಲ. ಬುಕ್ಕು ಮಾಡಬೇಡಿ. ಬುಕ್ ಮಾಡಿಬಿಟ್ರೆ ತಿರ್ಗಾ ಎಡವಟ್ ಆಗಿಬಿಡುತ್ತೆ.
ಅವರು ಕಂಪ್ನಿಯವ್ರು ಹೇಳ್ಬೋದು ಶೋರೂಮ್ ಅವರು ನೀವು ಅವಾಗ ಬುಕ್ ಮಾಡೋದು ಆ ರೇಟಲ್ಲೇ ಕೊಡ್ತೀನಿ ಅಂತ. ಆ ರೀತಿ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ, ಆ ಥರ ಪಡಬೇಡಿ. 22ನೇ ತಾರೀಕು ನಂತರ ನೀವು ಆರಾಮಾಗಿ ಹೋಗಿ ಬುಕ್ ಮಾಡಿ, ನಿಮ್ಗೆ ತುಂಬ ದುಡ್ಡು ಉಳಿಯುತ್ತೆ. ಸರ್ಕಾರ ಜನರಲ್ ಪಬ್ಲಿಕ್ಕೋಸ್ಕರನೇ ಇಷ್ಟು ಒಳ್ಳೆ ಸ್ಕೀಮ್ ತಂದಿದ್ದಾರೆ, ಅದ್ರ ಲಾಭ ಎಲ್ಲರೂ ಪಡೆದುಕೊಳ್ಳಿ. ಸರ್ ಮತ್ತೆ ಇನ್ನೊಂದು ನನಗೆ ಗೊತ್ತಾಗ್ಲಿಲ್ಲ, ಇಷ್ಟು ವರ್ಷಗಳು ಇಲ್ಲದೆ ಇದ್ದಿದ್ದು ಇವಾಗ ಏನು ಕಮ್ಮಿ ಮಾಡಿದ್ರು, ಏನು ಲಾಭ ಗೌರ್ಮೆಂಟ್ಗೆ? ಬೇರೆಯವ್ರಿಗೆ ಯಾವ ತರ ಲಾಭ? ಜನಗಳಿಗೇನೋ ಲಾಭ ಬಿಡಿ ಅದು. ಹೌದು. ಸೊ ಇಷ್ಟು ದಿನ ಕಟ್ತಿದ್ದಿದ್ದೆ ನಮಗೆ ನಷ್ಟ ಕಣಪ್ಪ, ಈಗಲೂ ಸ್ವಲ್ಪ ಕಟ್ತಾ ಇದೀವಿ, ಅದ್ರಲ್ಲೇನು ಲಾಭ ಅನ್ನೋದು ಕೇಳ್ತಕ್ಕಂಥ ಜನಗಳು ಇದ್ದಾರೆ. ಸೊ ಪಾಸ್ಟ್ ಡೇಸಿಗೆ ಕಂಪೇರ್ ಮಾಡಿಕೊಂಡ್ರೆ ಈಗ ಟ್ಯಾಕ್ಸ್ ಕಮ್ಮಿ ಆಗಿದೆ, ಏನು ಕಮ್ಮಿ ಮಾಡಿದ್ರು ಮೊದಲನೇದಾಗಿ ನಾನು ಕೇಳೋದು ನಿಮಗೆ? ಸರ್, ನಮ್ಮ ಭಾರತ ದೇಶದಲ್ಲಿ ಒಂದು ಆಡಿಕೆ ಇತ್ತು, ಯಾವಾಗಿದ್ರೂ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ರೇಟ್ಗಳು ಜಾಸ್ತಿ ಆಗುತ್ತೆ ಅಂತ. ಇವಾಗ ಟ್ರೆಂಡ್ ಚೇಂಜ್ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಹೇಗೆ ಮುಂದುವರಿತಾ ಇದ್ದೀವಿ, ಸರ್ಕಾರಕ್ಕೆ ಟ್ಯಾಕ್ಸ್ ಜಾಸ್ತಿ ಬರ್ತಾ ಇದೆ, ಅದರ ಪ್ರತಿಫಲ ನಮ್ಗಳಿಗೆ ಎಲ್ರಿಗೂ ಎಲ್ಲ ಐಟಮ್ಗಳು ಚೀಪ್ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಟ್ರೆಂಡ್ ಚೇಂಜ್ ಮಾಡಿಬಿಟ್ಟು ಜನಗಳಿಗೆ ಉಪಯೋಗ ಆಗಲಿ, ಇನ್ನೂ ಹೊಸ ಗಾಡಿಗಳು ಬರ್ತಾ ಇದೆ, ಹೊಸ ಮಾಡೆಲ್ ಬರ್ತಾ ಇದೆ, ಎಲ್ಲ ಗಾಡಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಸರ್ಕಾರ ಇದು ಯೋಜನೆ ತಂದಿದ್ದಾರೆ. ಸೊ ಇದರಿಂದ ತುಂಬ ಉಳಿಯುತ್ತೆ. ಇವಾಗ ನಮ್ಮಲ್ಲಿ ಇನ್ಸೂರೆನ್ಸ್ ಕಟ್ಟಿದ್ರೆ ಮುಂಚೆನೂ ನಾವು ಅತಿ ಕಡಿಮೆ ಲಾಭ ಇಟ್ಕೊಂಡು ನಾವು ಅತಿ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ವಿ. ಇವಾಗ ಇನ್ನೂ ಗಾಡಿ ರೇಟ್ ಕಮ್ಮಿ ಆಗ್ತಾ ಇದೆ. ಸೊ ಹಾಗಾಗಿ ಇನ್ಸೂರೆನ್ಸ್ ರೇಟು ಸಾಮಾನ್ಯವಾಗಿ ಕಮ್ಮಿ ಆಗೇ ಆಗುತ್ತೆ. ಮೊದಲೇನು ಕಟ್ಟಿದ್ರೆ ಅದಕ್ಕಿಂತ ತುಂಬ ಉಳಿಯುತ್ತೆ. ಸೊ ಈಗ ಇವಾಗ ಎಕ್ಸಾಂಪಲ್ಗೆ ಒಂದು ಹೇಳಬೇಕಂದ್ರೆ ನಾನು ಒಂದು ಮಾತು ಹೇಳ್ತೀನಿ. ಥಾರ್ ರಾಕ್ಸ್ ಗಾಡಿ, ಆ ಕಂಪ್ನಿಯವರು ಊಹೆ ಮಾಡಿಲ್ಲ ಅಷ್ಟೊಂದು ಸೇಲ್ ಆಗ್ತಾ ಇದೆ. ಒಂದು ಹುಚ್ಚುತನ ಅಂತಲೇ ಹೇಳಬೇಕು. ಆ ರೀತಿ ನಮ್ಮ ಇಡೀ ಭಾರತ ದೇಶದಲ್ಲೇ ಆಗ್ಬಿಟ್ಟಿದೆ. ಅವರು ಸಾವಿರಾರು ಕೋಟಿ ವ್ಯಾಪಾರ ಮಾಡ್ಕೊಂಡ್ಬಿಟ್ರು. ಅದರಲ್ಲಿ ಏನಾದರೆ ಅವರು ಎಲ್ಲರೂ ನಮ್ಮ ಹತ್ರ ಇನ್ಸೂರೆನ್ಸ್ ಕಟ್ಟಿರ್ತಾರೆ, ಒಂದು 5,000 ರೂಪಾಯಿ 5,000 ಕೋಟಿ ಆದರೂ ಅವ್ರು ಉಳ್ಕೊಂಡ್ಬಿಟ್ಟಿರೋದು. ಅಂದರೆ ನಾನು ಒಂದು ಉದಾಹರಣೆ ಹೇಳ್ತೀನಿ, ನಾನು ಲಿಸ್ಟ್ ಮಾಡಿ ಬಂದಿದ್ದೀನಿ. ಇವಾಗ ಥಾರ್ ರಾಕ್ಸ್ ಶೋರೂಮ್ ಅವರು 80,000 ಮೇಲೆ ಇನ್ಸೂರೆನ್ಸ್ ದುಡ್ಡು ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಹತ್ರ ಬನ್ನಿ ಸರ್, ಬರೀ 40+ ನಾನು ಮಾಡಿಕೊಟ್ಬಿಡ್ತೀನಿ. ಆಲ್ಮೋಸ್ಟ್ ನಿಮಗೆ 50% ಡಿಸ್ಕೌಂಟ್ ಆಗ್ಬಿಡುತ್ತೆ. ಅಂದ್ರೆ ಹತ್ತತ್ರ 40,000ಕ್ಕಿಂತ ಜಾಸ್ತಿ ಅಮೌಂಟ್ ಉಳಿತಾಯ ಆಗುತ್ತೆ ಅವ್ರಿಗೆ. ಹೌದು, ತಾರ್ ರಾಕ್ಸು ತಾರ್ ತಗೊಳ್ತಕ್ಕ. ಹೌದು. ಆಮೇಲೆ ಅದೇ ರೀತಿ ಕ್ಯಾರೆನ್ಸ್ ಆಗಲಿ, ಅವ್ರಿಗೆ 50,000+ ಶೋರೂಮ್ ಅವ್ರು ಹೇಳ್ತಾರೆ, ನಾವು ಬರೀ 30,000+ ಮಾಡಿಕೊಟ್ಬಿಡ್ತೀವಿ. ಆಮೇಲೆ ಇನ್ನೊಂದು ಹಿಟ್ ಗಾಡಿ ಅಂದರೆ ನಮ್ಮ ಇಂಡಿಯಾನಲ್ಲಿ ಇನ್ನೋವಾ ಕ್ರಿಸ್ಟ್ಗೆ ಎಷ್ಟಾಗೆ ಹೆಚ್ಚು ಕಮ್ಮಿ 2.25 ಲಕ್ಷ ಹೇಳ್ತಾರೆ. ಶೋರೂಮಲ್ಲಿ ಬರೀ ಇನ್ಸೂರೆನ್ಸ್ಗೆ ನಾವು ಬರೀ 70,000ನಲ್ಲೇ ಮಾಡಿಕೊಡ್ತೀವಿ. 70+ ಅಂದ್ರೆ ಹೌದು, ಲಕ್ಷಾಂತರ ಹೆಚ್ಚು ಕಮ್ಮಿ 1.5 ಲಕ್ಷ ರೂಪಾಯಿ, 1.5 ಲಕ್ಷ ಲಕ್ಷಾಂತರ ಗಾಡಿ ಸೇಲ್ ಆಗ್ತಾ ಇದೆ. ಹೌದು, 2.25 ಲಕ್ಷ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಕೋಟಿ ಹೋಯ್ತು ಅಲ್ಲಿಗೆ? ಕೋಟಿ ಹೋಯ್ತು. ಇವೆಲ್ಲ ಅನ್ಯಾಯವಾಗಿ ಬೇರೆಯವರೆಲ್ಲ ಲಾಭ ಜಾಸ್ತಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈಗ ನಾನು ಕೇಳ್ತಕ್ಕಂಥದ್ದು, ಸೊ ಈಗ ನೀವೇನು ಹೇಳಿದ್ರು ಅಮೌಂಟು, ಸೊ ಇನ್ ಬಿಟ್ವೀನಲ್ಲಿ ಈಗ ನಾವು ಇನ್ಸೂರೆನ್ಸ್ ಅಂತ ಬಂದರೆ ಫಸ್ಟ್ ಪಾರ್ಟಿ ಬರುತ್ತೆ, ಸೆಕೆಂಡ್ ಪಾರ್ಟಿ ಬರುತ್ತೆ, ಥರ್ಡ್ ಪಾರ್ಟಿ ಬರುತ್ತೆ, ಬಂಪರ್ ಟು ಬಂಪರ್ ಏನೇನೇನೇನೋ ಆಪ್ಷನ್ಸ್ಗಳು ಇದ್ದಾವೆ. ಇದು ಬಿಟ್ಟು ನೀವು ದುಡ್ಡು ಕಮ್ಮಿ ಕೊಡ್ತಾ ಇದ್ದೀರಾ, ಓಕೆ, ಜನಗಳಿಗೆ ಒಂದು ತಲೆಯಲ್ಲಿ ಬರ್ತಾ ಇರ್ಬೋದು, ಶೋರೂಮಲ್ಲಿ ಎಲ್ಲದೂ ಆಪ್ಷನ್ಸ್ ಕೊಡ್ತಾನಪ್ಪ, ಎಲ್ಲ ಕ್ಲೈಮ್ ಆಗೋ ಥರ ಕೊಡ್ತಾನೆ, ಕ್ಲಿಯರ್ ಕಟ್ಟಾಗಿ ನಿನಗೆ ಒಂದು ಪಾಯಿಂಟು ಮೈನಸ್ ಇಲ್ದಂಗೆ ಕೊಡ್ತಾನೆ. ಅದೇ ಥರ ನೀವು ಕೊಡದೆ ಇರಬಹುದಾ, ಅದಕ್ಕೆ ಕಮ್ಮಿ ಕೊಡ್ತಾ ಇದ್ದೀರಾ ಅನ್ನೋದು ಅವ್ರಿಗೊಂದು ಮೈಂಡಲ್ಲಿ ಓಡ್ತಾ ಇರ್ಬೋದು. ಇಲ್ಲ, ಖಂಡಿತವಾಗ್ಲೂ ಆ ರೀತಿ ಇಲ್ವೇ ಇಲ್ಲ. ನಾವು ಪ್ರಾಮಿಸ್ ಮಾಡ್ತಾ ಇದ್ದೀವಿ, ಆ ಎಲ್ಲ ಆಪ್ಷನ್ಸ್ಗಳು ಆ ಪಾಲಿಸಿನಲ್ಲಿ ಇರುತ್ತೆ. ನಾವು ಮಾಡಿಕೊಡೋ ಎಲ್ಲ ಪಾಲಿಸಿಗಳಲ್ಲಿ ಕ್ಯಾಶ್ಲೆಸ್ ಇರುತ್ತೆ, ಕ್ಯಾಶ್ಲೆಸ್ ಕ್ಲೈಮು. ಹಾಂ, ಎಲ್ಲ ಡಿಜಿಟಲ್ ಇರುತ್ತೆ, ಎಲ್ಲ ಡಿಜಿಟಲ್ಲೇ, ಎಲ್ಲ ಕ್ಯಾಶ್ಲೆಸ್ ಇರುತ್ತೆ. ಇಲ್ಲಿ ಬರೋ ಅವಶ್ಯಕತೆ ಇಲ್ಲ, ಬರೋದೇ ಬೇಗ ಇಲ್ಲ. ಇವಾಗೆಲ್ಲ ಭಾರತ ದೇಶ ಇಷ್ಟೊಂದು ಮುಂದುವರೆದ್ಬಿಟ್ಟಿದೆ. ಇವಾಗ ಎಲ್ಲ ಹೋಯ್ತು, ಇವಾಗ ಹಳೆ ಕಾಲದ ಕಥೆ ಎಲ್ಲ ಇವಾಗೆಲ್ಲ ಡಿಜಿಟಲ್ ಆಗಿದೆ, ಎಲ್ಲ ಫೋನಲ್ಲೇ ಆಗೋಗುತ್ತೆ, ಎಲ್ಲ ಇಂಟರ್ನೆಟ್ಟಲ್ಲೇ ಆಗ್ತಾ ಇದೆ. ಅದರಲ್ಲೂ ನಮ್ಮ ಕಂಪನಿಯವರು 5G ನಡೀತಾ ಇದೆ ಇವಾಗ, ನಾವು ಅದಕ್ಕಿಂತ ಸ್ಪೀಡಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ನಮ್ಮ ಟೀಮಲ್ಲಿ ಕ್ಲೇಮ್ಗೇನೆ ಅಂತಾನೆ ಬೇರೆ ಟೀಮ್ ಇದೆ, ಕೋಟ್ಸ್ ಕೊಡೋದಕ್ಕೇನೆ ಬೇರೆ ಟೀಮ್ ಇದೆ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಟೀಮೇ ಇದೆ. ಅದರಿಂದ ನೀವು ಜಸ್ಟ್ ನಮಗೊಂದು ವಾಟ್ಸಪ್ಪಲ್ಲಿ ತಿಳಿಸ್ಬಿಟ್ರೆ
ಕಸ್ಟಮರ್ ತಿಳಿಸ್ಬಿಟ್ರೆ ನಾವು ಇಮಿಡಿಯೇಟಾಗಿ ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಕೊಡ್ತೀವಿ, ಅವ್ರಿಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಡ್ತೀವಿ. ಏನಾರು ಅನಾಹುತ ಆಗಿಬಿಟ್ರೆ ಆಗೋದ್ರೆ ನಾವು ಅದಕ್ಕೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡಿಕೊಡ್ತೀವಿ. ನಮ್ಗೆ ಆಗೋ ಅಷ್ಟು ನಾವು ಕಂಪ್ನಿಗೆ ನಾವು ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ನಮ್ಮ ಕಸ್ಟಮರ್ ಇವ್ರಿಗೆ ಒಳ್ಳೆ ಸರ್ವಿಸ್ ಕೊಡಿ ಅಂತ ನಮ್ಮ ಕಡೆಯಿಂದ ಪ್ರೆಷರ್ ಹಾಕಿಬಿಟ್ಟು ನಾವು ಒಳ್ಳೆ ಸರ್ವಿಸ್ ಮಾಡಿಸ್ಕೊಡ್ತೀವಿ. ಎಲ್ಲ ಕ್ಯಾಶ್ಲೆಸ್ಸು, ಯಾವುದು ಮುಂಚೆ ದುಡ್ಡು ಕೊಡಿ ಆಮೇಲೆ ಕ್ಲೇಮ್ ಮಾಡ್ಕೊಳ್ಳಿ ಅನ್ನೋದು ಯಾವುದು ಇಲ್ಲ. ಅವೆಲ್ಲ ಹಳೆ ಕಾಲದ ಆಯಿತು ಕಥೆಗಳು. ಇವಾಗ ಮೇನ್ ಇರೋದೇ ಹೊಸ ಗಾಡಿ ತೊಗೋಬೇಕಾದ್ರೆ ಬಂಪರ್ ಟು ಬಂಪರ್ ಆಪ್ಷನ್ ಹಾಕಿರಬೇಕು. ಆಮೇಲೆ ರಿಟರ್ನ್ ಟು ಇನ್ವಾಯ್ಸ್ ಬೇಕು. ಅದು ಈಗಿನ ಕಾಲದಲ್ಲಿ ರಿಟರ್ನ್ ಟು ಇನ್ವಾಯ್ಸ್ ಅತಿ ಮಹತ್ವವಾದದ್ದು ಪಾಯಿಂಟ್. ಅದು ಸಾಕಷ್ಟು ಜನ ಶೋರೂಮ್ ಅವರು ಈ ಆಪ್ಷನ್ ಹಾಕ್ತಾ ಇಲ್ಲ. ಆದರೆ ನಾವು ಎಲ್ಲ ಹೊಸ ಗಾಡಿಗೆ ರಿಟರ್ನ್ ಟು ಇನ್ವಾಯ್ಸ್ ಆಪ್ಷನ್, ರಿಟರ್ನ್ ಟು ಇನ್ವಾಯ್ಸ್ ಆಪ್ಷನ್ ಅದು ಕ್ಲಿಕ್ ಆಗಿರಬೇಕು. ಅದು ಅದಕ್ಕೆ ಅಂತ ಕ್ಲಿಕ್ ಮಾಡಿರಬೇಕು, ಅದಕ್ಕೆ ದುಡ್ಡು ಕಟ್ಟಿರಬೇಕು. ಅದರಿಂದ ಏನಾಗತ್ತೆ, ಇನ್ ಕೇಸ್ ಅದು ನಮಗೆ ನೋಡೋದಕ್ಕೆ ಸಿಗುತ್ತಾ, ಇಲ್ಲ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಅವೆಲ್ಲ ನಾವು ಟ್ರೈನ್ ಮಾಡ್ತೀವಿ ನಮ್ಮ ಕಸ್ಟಮರ್ಸ್ಗೆ. ನೋಡಿ ಇದಿದೆ ಅಂತ ಕರೆಕ್ಟಾಗಿ ಹೇಳ್ತೀವಿ ಮಾಹಿತಿ. ನಾಳೆ ದಿನ ಏನೇ ಅನಾಹುತ ಆಗಿದ್ರೆ ಅವರು ಗಾಬರಿ ಪಡಬಾರ್ದು. ನಮ್ಮ ಕಸ್ಟಮರು ಇವೆಲ್ಲ ಆಪ್ಷನ್ಸ್ ಇದೆ ಅಂತ ಅವ್ರಿಗೆ ಮೈಂಡಲ್ಲಿ ಗೊತ್ತಿರಬೇಕು. ಇನ್ನೂ ಕೆಲವೊಂದು ಕಡೆ ಇನ್ಸೂರೆನ್ಸ್ನ ಮಾಡಿಸ್ಕೊಟ್ಬಿಟ್ಟಿರ್ತಾರೆ ನೀವು ಹೇಳೋ ಪ್ರಕಾರ. ಬಟ್ ಅದು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಆದರೂ ಕೂಡ PDF ಅಲ್ಲಿ ಎಡಿಟ್ ಮಾಡಿ ತಗೋ ಇನ್ಸೂರೆನ್ಸ್ ಅಂತ ಹೇಳಿ ಅದು ಡಿಜಿಟಲಿ ಚೆಕ್ ಮಾಡಿದಾಗ ಆನ್ಲೈನಲ್ಲಿ ತೋರಿಸಿದಾಗಲೇ ಗೊತ್ತಾಗೋದು ಇದು ಬಂಪರ್ ಟು ಬಂಪರ್ ಅಲ್ಲಪ್ಪ, ಥರ್ಡ್ ಪಾರ್ಟಿ ಇನ್ಸೂರೆನ್ಸು ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ನಡೆಯುತ್ತಲ್ಲ ಸರ್? ತುಂಬ ನಡೆಯುತ್ತೆ. ಇವಾಗ ಪ್ರಪಂಚದಲ್ಲಿ ಖೋಟ ನೋಟು ಓಡಲ್ವಾ, ನಿಲ್ಸಕ್ಕಾಗೋದೇ ಇಲ್ಲ. ಖೋಟ ನೋಟು ನಡೀತಾನೇ ಇದೆ ಕೆಲವು ಪರ್ಸೆಂಟು. ಅದೇ ರೀತಿ ಇನ್ಸೂರೆನ್ಸ್ ವ್ಯಾಪಾರದಲ್ಲೂ ಹೀಗೆ ಇದೆ. ಇದರಲ್ಲಿ ಸುಳ್ಳು ಹೇಳೋದೊಂದು, ಇಲ್ಲಿ ಆಪ್ಷನ್ ಒಂದು ಹಾಕೋದು, ಈಗ ಈ ಕಂತ್ರಿ ಕೆಲಸಗಳು ನಮ್ಮ ಆಫೀಸಲ್ಲಿ ಎಂದಿಗೂ ಮಾಡೋದಿಲ್ಲ. ಇವಾಗ ಅವಾಗಲೇ ನೀವು ಕೇಳಿದ್ರೆ ರಿಟರ್ನ್ ಟು ಇನ್ವಾಯ್ಸ್ ಅಂದರೆ ಏನು ಅಂತ. ಏನಾದರೂ ಒಂದು ಅನಾಹುತ ಆಯಿತು, ದೊಡ್ಡ ಅನಾಹುತ ಆಯಿತು, ಮಳೆಯಲ್ಲಿ ಪೂರ್ತಿ ಗಾಡಿ ಮುಳುಗೋಗ್ಬಿಟ್ಟು ಅದು ಕಂಪ್ಲೀಟಾಗಿ ಲಾಸ್ ಆಗೋಯ್ತು ಗಾಡಿ, ಅಥವಾ ಏನಾದ್ರು ಬೆಂಕಿ ಬಿದ್ದುಬಿಡ್ತು, ಅಥವಾ ಏನಾದ್ರು ಆಕ್ಸಿಡೆಂಟ್ ಆಗಿಬಿಟ್ಟು ಕಂಪ್ಲೀಟಾಗಿ ಡ್ಯಾಮೇಜ್ ಆಯಿತು ಅಂದರೆ ಇನ್ವಾಯ್ಸಲ್ಲಿ ದುಡ್ಡು ಎಷ್ಟಿದೆ, ಎಷ್ಟು ದುಡ್ಡು ಇನ್ವಾಯ್ಸಲ್ಲಿ ನೀವು ಗಾಡಿ ತೊಗೋಬೇಕಾದ್ರೆ ಇನ್ವಾಯ್ಸಲ್ಲಿ ಎಷ್ಟು ದುಡ್ಡು ಇರುತ್ತೋ ಅದು ಕಂಪ್ಲೀಟಾಗಿ ಪೂರ್ತಿ ದುಡ್ಡು ಕಂಪ್ನಿಯವ್ರು ಕೊಡ್ತಾರೆ. ಅಥವಾ ಸೇಮ್ ಮಾಡಲ್ ಸೇಮ್ ಕಲರ್ ಗಾಡಿ, ಹೊಸ ಗಾಡಿ ನಿಮಗೆ ರಿಜಿಸ್ಟ್ರೇಷನ್ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿ ಕಂಪ್ನಿಯವ್ರು ಕೊಡ್ತಾರೆ. ಇದು ರಿಟರ್ನ್ ಟು ಇನ್ವಾಯ್ಸ್. ಇದ್ರ ಬಗ್ಗೆ ತುಂಬ ಜನಗಳಿಗೆ ಆಲ್ಮೋಸ್ಟ್ ಎಲ್ರಿಗೂ ಮಾಹಿತಿನೇ ಇಲ್ಲ. ಎಲ್ಲರೂ ಅಂದ್ಕೊಂಡಿರೋದು ಬಂಪರ್ ಟು ಬಂಪರ್ ಇದೆ, ಎಲ್ಲ ಕ್ಲೇಮ್ ಆಗುತ್ತೆ ಅಂತ. ಇಲ್ಲ, ಅದಕ್ಕೆ ನಾವು ಒಂದು ಹೆಜ್ಜೆ ಮೇಲೆ ರಿಟರ್ನ್ ಟು ಇನ್ವಾಯ್ಸ್ ಇದೆ. ಅದನ್ನು ದಯವಿಟ್ಟು ಎಲ್ಲರೂ ಹಾಕಿಸ್ಕೊಳ್ಳೇಬೇಕು. ಅವೆಲ್ಲ ನೀವು ಟೆನ್ಷನ್ನೇ ತೊಗೋಬೇಡಿ. ನಮ್ಮ ಆಫೀಸ್ಗೆ ಬನ್ನಿ, ನಾನು ನಿಮ್ಗೆ ಅತಿ ಕಡಿಮೆ ಬೆಲೆಯಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ. ನಾವು ಅತಿ ಕಡಿಮೆ ಲಾಭದಲ್ಲಿ ಮಾಡಿಕೊಡ್ತಾಯಿದ್ದೀವಿ. ಪರ್ಫೆಕ್ಟಾಗಿ ನಿಮಗೆ ಸರ್ವಿಸ್ ಸಿಗುತ್ತೆ. ಯಾವ ಥರದ್ದು ಎಲ್ಲೂ ಕಂಪ್ಲೇಂಟ್ ಸಿಗೋಲ್ಲ ಖಂಡಿತಗಳು. ಇದುವರೆಗೆ ಎಷ್ಟೊಂದು ಜನ, ಲಕ್ಷಾಂತರ ಜನ ನಮ್ಮ ಹತ್ರ ಇನ್ಸೂರೆನ್ಸ್ ಮಾಡಿಸ್ಕೊಂಡವ್ರೆ. ಎಲ್ಲರೂ ಕಸ್ಟಮರ್ಸ್ ನಮ್ಮಿಂದ ಸ್ಯಾಟಿಸ್ಫೈ ಆಗಿದ್ದಾರೆ ನಾವು ಕೊಡೋ ಸಪೋರ್ಟಿಂದ. ಸೊ ಖಂಡಿತವಾಗ್ಲೂ ನಮ್ಮ ಸೇವೆಯನ್ನು ಪಡೆದುಕೊಳ್ಳಿ. ನೀವು ಚಿಕ್ಕ ಕಾರ್, ಆಲ್ಟೋ ಕಾರ್ ಇರಲಿ ಅಥವಾ ಅತಿ ದೊಡ್ಡ ಕಾರ್ ಇರಲಿ, ಹೈಫೈ ಕಾರ್ ಇರಲಿ, ಯಾವ ಕಾರ್ ಬೇಕಾದ್ರೂ ತೊಗೊಳ್ಳಿ, ನಿಮ್ಗೆ ದುಡ್ಡು ಉಳಿಯುತ್ತೆ. ಖಂಡಿತವಾಗ್ಲೂ ಉಳಿಯುತ್ತೆ. ದುಡ್ಡು ಉಳಿಯಲ್ಲ ಅನ್ನೋದು ಮೇಘನಾ ಇಂಟರ್ನ್ಯಾಷನಲಲ್ಲಿ ಇಲ್ವೇ ಇಲ್ಲ. ಕಂಪೇರ್ ಟು ಶೋರೂಮ್ ಕೊಡ್ತಕ್ಕಂಥವ್ರು ಹೊರಗಿನವ್ರು ಕೊಡ್ತಕ್ಕಂಥ ಕೊಟೇಶನ್ಗಿಂತ ಕಡಿಮೆ ಮಾಡ್ಕೊಡ್ತೀವಿ. ಬೇರೆಯವ್ರು ಕೊಡೋಕ್ಕಿಂತ ಆಪ್ಷನ್ಸು ಜಾಸ್ತಿನೇ ಇರುತ್ತೆ ನಿಮ್ಮಲ್ಲಿ ಅಲ್ವಾ ಸರ್? ಓಕೆ. ನೀವು 2 ವೀಲರ್ ತೊಗೊಳ್ಳಿ, ಬೇಕಾದ್ರೆ ಬೇಸಿಕ್ 2 ವೀಲರ್ ತೊಗೊಳ್ಳಿ, ಅಥವಾ ಹೈ ಎಂಡು 800 cc ಗಾಡಿ ಆದರೂ ತೊಗೊಳ್ಳಿ, ಎಲ್ಲದರಲ್ಲೂ ಟ್ಯಾಕ್ಸ್ ಕಮ್ಮಿ ಆಗ್ತಾಯಿದೆ ಇವಾಗ. ಅದೇ ರೀತಿ ಇನ್ಸೂರೆನ್ಸು ಸಹ ಕಮ್ಮಿ ಆಗ್ತಾಯಿದೆ. ಸೊ ಏನೋ ಟೆನ್ಷನ್ ತೊಗೊಬೇಡಿ, ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಗೆ ಒಳ್ಳೆ ಬೆಲೆಯಲ್ಲಿ ಹಾಕ್ಕೊಡ್ತೀನಿ. ನಾನೇ ಖುದ್ದಾಗಿ ಮಾತಾಡ್ತೀನಿ. ನನ್ನ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನೀವು ದಯವಿಟ್ಟು ಫೋನ್ ಮಾಡಿ, ನಾನೇ ಖುದ್ದಾಗಿ ಮಾತಾಡ್ತೀನಿ. ನಾನೇ ನಿಮಗೆ ಎಲ್ಲ ಮಾಹಿತಿ ಕೊಡ್ತೀನಿ. ತಮಗೆ ಏನೇ ಕನ್ಫ್ಯೂಷನ್ ಇರಲಿ, ಎಲ್ಲ ಡೌಟ್ಸ್ಗೂ ನಾನು ಕ್ಲಾರಿಫೈ ಮಾಡಿಕೊಡ್ತೀನಿ. ದಯವಿಟ್ಟು ನಮ್ಮ ಹತ್ರ ಒಂದು ಟ್ರೈ ಮಾಡಿ. ನಿಮ್ಮ ದುಡ್ಡು ಉಳಿದ್ರೆ ಉಳಿಲಿ. ದುಡ್ಡು ಸಂಪಾದನೆ ಮಾಡೋದು ತೀರಾ ಕಷ್ಟ ಇದೆ. ಇವಾಗ ಕಾಂಪಿಟೇಷನ್ ಕಾಲ ಇದು. ಅದರಿಂದ ದುಡ್ಡು ಉಳಿಲಿ, ಎಲ್ಲರೂ ದುಡ್ಡು ಉಳಿಸ್ಕೊಳ್ಳಿ. ಯಾಕೆ ಅನ್ಯಾಯವಾಗಿ ಬೇರೆ ಕಡೆ ಹೋಗಿ ದುಡ್ಡು ಸುರಿತಾ ಇದ್ರ?
ಎಲ್ಲರೂ ತಪ್ಪು ಮಾಹಿತಿ ಕೊಡ್ತಾರೆ. ನಮ್ಮ ಹತ್ರ ಮಾಡಿಸಿದ್ರೆ ಕ್ಯಾಶ್ಲೆಸ್ ಆಗುತ್ತೆ, ಇದಾಗತ್ತೆ, ಅದಾಗತ್ತೆ, ಕ್ಲೇಮ್ಗಳು ಕೊಡಲ್ಲ. ಇವೆಲ್ಲ ಸಂಪೂರ್ಣವಾಗಿ ಸುಳ್ಳು ಮಾತು, ಸಂಪೂರ್ಣ ಸುಳ್ಳು. ನಾವು ಮಾಡಿಕೊಡೋದ್ರಲ್ಲಿ ಯಾವ ಥರದ್ದು ತಪ್ಪು ಇರೋದಿಲ್ಲ. ದಯವಿಟ್ಟು ಅವಕಾಶ ಕೊಡಿ, ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೂಪರ್ ಸರ್. ಈಗ ಗೌರ್ನಮೆಂಟ್ ಅವರು ಯಾವ್ಯಾವ ಥರ ಸರ್ ಡಿಡಕ್ಷನ್ ಮಾಡಿರುತ್ತೆ ಅದನ್ನ ಟ್ಯಾಕ್ಸ್? ಸರ್, ಈ ಮುಂಚೆ 1500 cc ಒಳಗಡೆ ಎಲ್ಲ ಗಾಡಿಗಳಿಗೆ 28% ಟ್ಯಾಕ್ಸ್ ಇತ್ತು. ಓಕೆ. ಇವಾಗ ದಿಢೀರ್ ಅಂತ 18%ಗೆ ಮಾಡಿಬಿಟ್ಟವ್ರೆ. ಅಂದರೆ ಡೈರೆಕ್ಟಾಗಿ 10% ಗಾಡಿ ವ್ಯಾಲ್ಯೂ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಓಕೆ. ಆಮೇಲೆ ಹೈಫೈ ಗಾಡಿಗಳಿಗೆ ಸೆಸ್ ಎಲ್ಲ ಸೇರಿಸಿ 50% ಟ್ಯಾಕ್ಸ್ ಆಗ್ತಾಯಿತ್ತು. ಇವಾಗ ಸೆಸ್ ಕಂಪ್ಲೀಟಾಗಿ ತೆಗೆದುಬಿಟ್ಟವ್ರೆ. ಡೈರೆಕ್ಟಾಗಿ ಬರೀ GSTನ ಮಡಗವ್ರೆ, 40% ಮಡಗವ್ರೆ. ಅಂದರೆ ಅದರಲ್ಲೂ 10% ಉಳೀತು. ಟೂ ವೀಲರ್ ಆಗಿರಲಿ, ದೊಡ್ಡ ಕಾರ್ ಇರಲಿ, ಚಿಕ್ಕ ಕಾರ್ ಇರಲಿ, ಎಲ್ಲದರಲ್ಲೂ ಹೀಗೆ ಎಲ್ಲದರಲ್ಲೂ ಆಲ್ಮೋಸ್ಟ್ 10%, ಪೂರ್ತಿ 10% ಕಮ್ಮಿ. 100 ರೂಪಾಯಿ ಕ್ಯಾಲ್ಕುಲೇಷನ್ ಹಾಕೊಂಡ್ರೆ ಬರೀ 10 ರೂಪಾಯಿ. ಹೌದು. ಅದೇ 1 ಲಕ್ಷಕ್ಕೆ ಲೆಕ್ಕ ಹಾಕೊಂಡ್ರೆ 10,000. ಇವಾಗ 1 ಕೋಟಿ ತಗೊಂಡ್ರೆ 10 ಲಕ್ಷ ರೂಪಾಯಿ ಕಮ್ಮಿ ಆಗ್ತದೆ. ಈ ತರ ಹೋಗುತ್ತೆ. ಡಿಪೆಂಡ್ ಆನ್ ನೀವಿಗೆ ಬಡ್ಜೆಟ್ ಜಾಸ್ತಿ ಇತ್ತು ಅಂದ್ರೆ ಲಂಬರ್ಗಿನಿಗೆ ಹೋಗ್ತಾ ಇದ್ರಿ, ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೈ ಎಂಡ್ ಗಾಡಿಗಳಿಗೆ ಹೋಗ್ತಿದ್ವಿ. ನಮಗೆ ಮೇಂಟೆನೆನ್ಸ್ ಕಮ್ಮಿ ಇರಬೇಕು, ಸರ್ವಿಸ್ ಕಾಸ್ಟ್ ಕಮ್ಮಿ ಇರ್ಬೇಕಂದಾಗ ಸ್ವಿಫ್ಟ್ಗೆ ಹೋಗ್ತೀರಾ, ಇಲ್ಲ I20ಗೆ ಹೋಗ್ತೀರಾ. ಅದು ದಿನನಿತ್ಯ ಬಳಸ್ತಕ್ಕಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಟಾಲಿಟಿ. ಸೊ ಇವನ್ ನಾವು ಕೂಡ ಅಷ್ಟೇ ಥಿಂಕ್ ಮಾಡೋದು. ಮೈಲೇಜ್ ಥಿಂಕ್ ಮಾಡ್ತೀವಿ, ಸರ್ವಿಸ್ ಕಾಸ್ಟ್ ಥಿಂಕ್ ಮಾಡ್ತೀವಿ, ಎಲ್ಲ ದುಡ್ಡು ಉಳ್ಸಕ್ಕೆ ಅಲ್ವಾ. ಸೊ ಆ ಉದ್ದೇಶದಿಂದಾನೇ ನಾವೊಂದು ಲೋ ಬಡ್ಜೆಟ್ ಕಾರ್ನ ಚೂಸ್ ಮಾಡ್ತೀವಿ. ಆ ಲೋ ಬಡ್ಜೆಟ್ ಚೂಸ್ ಮಾಡಿದ್ರು ಕೂಡ ಅದರಲ್ಲೂ ಕೂಡ ನೀವು ದುಡ್ಡು ಉಳಿಸ್ಬೋದು. ಹೌದು ಅಲ್ವಾ? ಖಂಡಿತವಾಗ್ಲೂ ಉಳಿಸ್ಬೋದು, ತುಂಬಾ ದುಡ್ಡು ಉಳಿಯುತ್ತೆ. ಇನ್ನು ಕೆಲವೊಂದು ಮಾಹಿತಿಗಳು ಇವ್ರ ಹತ್ರ ಬಂದು ನೀವು ಡಿಸ್ಕಷನ್ ಮಾಡಿದ್ರೆ ಗೊತ್ತಾಗುತ್ತೆ. ಬರೀ ಇನ್ಸೂರೆನ್ಸ್ ಅಷ್ಟೇ ಅಲ್ಲ, ಶೋರೂಮ್ಗೆ ಹೋಗಿ ಏನೆಲ್ಲ ಕ್ವಶನ್ಗಳು ಕೇಳಬೇಕು, ನೀವು ಯಾವ ಥರ ಪರ್ಚೇಸ್ ಮಾಡಬೇಕು ವೆಹಿಕಲ್ನ ಅನ್ನೋದು ಕೂಡ ಮಾಹಿತಿ ಇವ್ರು ಕೊಡ್ತಾರೆ. ಡೈರೆಕ್ಟಾಗಿ ಬಂದು ಇಲ್ಲಿ ವಿಚಾರಿಸಿ ಸಿಗ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾರೆ. ಈ ಮೇಘನಾ ಇಂಟರ್ನ್ಯಾಷನಲ್ ಆಫೀಸಲ್ಲೇ ಇರ್ತಾರೆ ನಮ್ಮ ವಸಂತ್ ಸರ್. ಸೊ ನೋಡಿ, ಯಾರೆಲ್ಲ ಹೊಸ ವೆಹಿಕಲ್ನ ತಗೋಬೇಕಂತ ನೋಡ್ತಾ ಇದ್ರು, ಸೊ ವಸಂತ್ ಸರ್ ಹೇಳಿರೋ ಪ್ರಕಾರ ನವರಾತ್ರಿ ಅಂದರೆ ಈ ತಿಂಗಳು 22ನೇ ತಾರೀಕುವರೆಗೂ ಯಾರು ಗಾಡಿನ ಬುಕ್ ಮಾಡಬೇಡಿ, ತಗೋಬೇಡಿ. 22ನೇ ತಾರೀಕು ನಂತರ 22ರಲ್ಲಿ ಈ ತಿಂಗಳೇ ಬಿಟ್ಬಿಡಿ, ಹೋಗ್ಲಿ. 1ನೇ ತಾರೀಕು ಮೇಲೆ ಇಟ್ಕೋಬೋದಲ್ವಾ ಕಂಪ್ಲೀಟ್ ಆಗಿ, ಅಲ್ವಾ? ಸೊ ಮೇನ್ ಡೆಡ್ ಎಂಡ್ ಬಂದ್ಬಿಟ್ಟು 22ನೇ ತಾರೀಕು, ಅದಾದ್ಮೇಲೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ. ಆ ಡೇಟ್ ಇಂದಾನೆ GST ರೇಟ್ ಕಮ್ಮಿ ಆಗ್ತಾ ಇರೋದು. ಸೊ ಇಷ್ಟು ಮಾಹಿತಿ ಇವತ್ತಿಂದ ಆಗಿತ್ತು. ಸೊ ಗಾಡಿ ರೇಟ್ ಅಷ್ಟೇ ಕಮ್ಮಿ ಆಗ್ತಾ ಇಲ್ಲ, ಇನ್ಸೂರೆನ್ಸ್ ರೇಟ್ ಕೂಡ ಕಮ್ಮಿ ಆಗ್ತಾ ಇದೆ. ಸೊ ಆಲ್ ಓವರ್ ಇಂಡಿಯಾನೇ ಕಮ್ಮಿ ಆಗ್ತಾ ಇದೆ. ಅಲ್ಲೆಲ್ಲ ಕಮ್ಮಿ ಆಗಿದ್ರೆ ಅದಕ್ಕಿಂತ ಕಮ್ಮಿ ಮೇಘನಾ ಇಂಟರ್ನ್ಯಾಷನಲ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಯಾರೆಲ್ಲ ವೆಹಿಕಲ್ ತಗೋಬೇಕು ದಯವಿಟ್ಟು ಬನ್ನಿ ಮೇಘನಾ ಇಂಟರ್ನ್ಯಾಷನಲ್ಗೆ. ಕೆಲವರು ಇಲ್ಲಿ ಬರಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಡಿಜಿಟಲ್ ಜೆಟ್ ಫೋನ್ ಕಾರ್ನಲ್ಲಿ ನಿಮಗೆ ಇನ್ಸೂರೆನ್ಸ್ನ ಮಾಡಿಸ್ಕೊಡ್ತಾರೆ, ಹೊಸ ಗಾಡಿ ಇರಲಿ ಅಥವಾ ಯಾವುದೇ ಗಾಡಿ ಇರಲಿ. ಸೊ ಅದನ್ನು ಬಿಟ್ಟಾಗಿ ಇನ್ನೂ ಕೆಲವೊಂದು ನಿಮಗೆ ಎಮಿಷನ್ ಟೆಸ್ಟು ಅವೆಲ್ಲ ಸರ್ವಿಸ್ ಇದೆ ಇಲ್ಲಿ. ಒನ್ ಸ್ಟಾಪ್ ಸೊಲ್ಯೂಷನ್. ನಿಮ್ಮ ಪೆಟ್ರೋಲ್ ಆಗಿರಲಿ, ಡೀಸೆಲ್ ಆಗಿರಲಿ, ಯಾವುದೇ ವೆಹಿಕಲ್ ಇರಲಿ, ಬೈಕ್ ಇರಲಿ, ಟ್ರ್ಯಾಕ್ಟರ್ ಇರಲಿ, JCB ಇರಲಿ, ಲಾರಿ ಇರಲಿ, ಬಸ್ ಇರಲಿ, ನಿಮ್ಮದು ಆಂಟಿಕ್ ಪೀಸ್ ಇರಲಿ, ಎಲ್ಲದಕ್ಕೂ ಇನ್ಸೂರೆನ್ಸ್ ಮಾಡಿಸ್ಕೊಡ್ತಾರೆ ಮೇಘನಾ ಇಂಟರ್ನ್ಯಾಷನಲ್. ಅದಕ್ಕೆ ಇವರು ತುಂಬ ಹೆಸರು ಮಾಡಿರ್ತಕ್ಕಂಥದ್ದು. ಇನ್ನು ಕೆಲವರು ಹಳ್ಳಿಯಿಂದ ಬರ್ತಿರ್ತೀರಾ, ಆಲ್ ಓವರ್ ಬೆಂಗಳೂರು ಲೋಕಲ್ ಆಗಿ ಅಡ್ಡಾಡ್ತಾ ಇರ್ತೀರಾ, ಸುಮ್ಮನೆ ಒಂದು ಕ್ಷಣ ಅಬ್ಸರ್ವ್ ಮಾಡಿ. ನೀವು ಎಲ್ಲಿಂದ ಸ್ಟಾರ್ಟಿಂಗಿಂದ ಡೆಸ್ಟಿನಿ ರೀಚ್ ಆಗೋದ್ರೊಳಗಡೆ ಒಂದು ಆಟೋನಾದರೂ ಕಾಣಿಸುತ್ತೆ, ಬ್ಯಾಕ್ ಸೈಡ್ ಮೇಘನಾ ಇಂಟರ್ನ್ಯಾಷನಲ್ ಅನ್ನೋ ಒಂದು ಬ್ಯಾನರ್ ಕಂಡೇ ಕಾಣುತ್ತೆ. ನಾವು ನೆಲಮಂಗಲದಿಂದ ಹೊಸೂರು ರೋಡ್ ಬಾರ್ಡ್ರ್ವರೆಗೂ ಹೋದ್ರೆ ಎಷ್ಟೋ ಗಾಡಿಗಳು ನೋಡ್ತಾ ಹೋಗ್ತಿದ್ದೀವಿ. ಸೊ ಅಂದರೆ ಅಷ್ಟು ಪಬ್ಲಿಸಿಟಿ ಇದೆ ಇವ್ರದ್ದು ಮೇಘನಾ ಇಂಟರ್ನ್ಯಾಷನಲ್. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆದಾಗ ಏನು ಹೇಳ್ತೀರಾ ಹೇಳಿ ಸರ್ ಜನಗಳಿಗೆ? ಸರ್, ದಯವಿಟ್ಟು ಯಾರು ಮೋಸ ಹೋಗಬೇಡಿ, ಯಾರು ಒತ್ತಾಯಗೂ ಒಳಗಾಗಬೇಡಿ. ತಮ್ಮ ಡಿಸಿಷನ್ ನೀವೇ ತಗೊಳ್ಳಿ. ನಿಮ್ಮ ದುಡ್ಡು ಉಳಿಯುತ್ತೆ, ಅಷ್ಟು ನಿಮ್ಮ ಸ್ವಂತಕ್ಕೋಸ್ಕರ ನಿಮ್ಮ ದುಡ್ಡು ಉಳಿಯುತ್ತೆ, ಅದನ್ನು ಉಳಿಸ್ಕೊಳ್ಳಿ. ತಪ್ಪು ಮಾಹಿತಿ ಯಾರಿಗೂ ಕೊಡೋದಿಲ್ಲ ನಮ್ಮಲ್ಲಿ. ಗೊತ್ತಿಲ್ಲದೆ ನೀರಲ್ಲಿ ಹಾಕಬೇಡಿ. ಪರ್ಫೆಕ್ಟಾಗಿ ಮಾಡಿಕೊಡ್ತೀವಿ. ದಯವಿಟ್ಟು ನಮ್ಗೆ ಅವಕಾಶ ಕೊಡಿ. ನಮ್ಮ ಹತ್ರ ಒಂದು ಕೊಟೇಶನ್ ತೊಗೊಳ್ಳಿ. ಕೊಟೇಶನ್ ತೊಗೊಳ್ಳೋದ್ರಲ್ಲಿ ಚಾರ್ಜ್ ಇಲ್ಲ, ತಪ್ಪಿಲ್ಲ, ಏನಿಲ್ಲ. ತೊಗೊಳ್ಳಿ, ನಮ್ಮ ಹತ್ರ ಕೊಟೇಶನ್ ತೊಗೊಳ್ಳಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಮೇಘನಾ ಅಂತ. ಅಷ್ಟೇ. ನೀವು ಆಗಲೇ ಹೇಳಿದ್ರಿ ಸರ್, ಒಂದು ಸೆಂಟೆನ್ಸ್ ಬಹಳ ಚೆನ್ನಾಗಿತ್ತು. ಏನಂದರೆ ಲೈನು ಈ ಬಿಸ್ನೆಸ್ ಈ ನಂಬರ್ಸ್ದೆ. ಒಂದು ತಾರ್ ಆಗಿರಲಿ, ತಾರ್ ರಾಕ್ಸ್ ಆಗಿರಲಿ, ಇನ್ಸೂರೆನ್ಸು ಅರೌಂಡ್ 80,000 ರೂಪಾಯಿ ಆಗುತ್ತೆ. ಹೊರಗಡೆ ನೀವೆಲ್ಲಾದರೂ ತೊಗೋಬೇಕಂದ್ರೆ 80,000 ಆಗೋದು. ಆಸುಪಾಸು ಆ ಕಡೆ ಈ ಕಡೆ ಆಗುತ್ತೆ ಅಮೌಂಟು. ಅಂಥದ್ದು ನಿಮಗೆ ಅರೌಂಡ್
50% ಕಡಿಮೆ ಆಗುತ್ತೆ, ಅಂದರೆ 40,000 ಪ್ಲಸ್ ಇಲ್ಲ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಂಪ್ನಿಯವರು ಸಾವಿರಾರು ವೆಹಿಕಲ್ಗಳನ್ನ ಸೇಲ್ ಮಾಡಿಬಿಟ್ಟಿದ್ದಾರೆ, ಅಂದರೆ 100 ಕೋಟಿ ಅವ್ರು ತಗೊಂಡಿರೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಇನ್ಸೂರೆನ್ಸ್ ಹತ್ತತ್ರ 1,000 ಕೋಟಿ ಕಲೆಕ್ಷನ್ ಆಗಿರಲ್ವಾ ಸರ್? ಆಗಿರುತ್ತೆ. 1,000 ಕೋಟಿ ಅಂದ್ರೆ ಇಲ್ಲಿ ಹತ್ತತ್ರ 500 ಕೋಟಿಗೆ ಆಗ್ಬಿಡ್ತಾ ಇತ್ತು. 500 ಕೋಟಿ ಆಗುತ್ತೆ ಅನ್ನೋದಕ್ಕಿಂತ ಸೇವ್ ಎಷ್ಟಾಯ್ತು? 500 ಕೋಟಿ ಸೇವ್ ಆಗಿರ್ತಕ್ಕಂಥದ್ದು. ಸೊ ಅಷ್ಟು ಅಮೌಂಟ್ನ ಉಳಿಸ್ಬೋದು. ಮತ್ತು ಇನ್ನು ಕೆಲವರು ಕ್ಯಾರೆನ್ಸ್ ತೊಗೊತೀರಾ, ಕಿಯಾ ಕ್ಯಾರೆನ್ಸು, ಅದರಲ್ಲೂ ಕೂಡ ಅಷ್ಟೇ ನೀವು 50,000 ಪ್ಲಸ್ ಹೊರಗಡೆ ಇನ್ಸೂರೆನ್ಸ್ ಆದರೆ ನಿಮಗೆ ಕೇವಲ 30,000 ಪ್ಲಸ್ ಏನೋ ಇಲ್ಲಿ ಇನ್ಸೂರೆನ್ಸ್ ಆಗುತ್ತೆ. ಇನೋವಾ ಕ್ರಿಸ್ಟಾ 2.25 ಲಕ್ಷ ಹತ್ತತ್ರ ಬರೋದು ಟ್ಯಾಕ್ಸ್ ನಿಮಗೆ ಅಂತಕ್ಕಂಥದ್ದು. ಇಲ್ಲಿ ನಿಮಗೆ ಕೇವಲ ಎಷ್ಟಾಗುತ್ತೆ? 70,000 ರೂಪಾಯಿ ಆಗುತ್ತೆ. ಯೋಚನೆ ಮಾಡ್ಕೊಳ್ಳಿ, 2.25 ಲಕ್ಷ ಮೈನಸ್ 70,000, ಅಷ್ಟು ಅಮೌಂಟು ನೀವು ಸೇವ್ ಮಾಡ್ದಂಗೆ. ಏನಿಲ್ಲ, ನಿಮ್ಮ ಡಿಸ್ಟಿಕಲ್ಲಿ ತೊಗೊತೀರಾ ಕಾರ್, ಅಲ್ಲೇ ತೊಗೊಳ್ಳಿ, ಎಲ್ಲಾದರೂ ತೊಗೊಳ್ಳಿ, ಬೆಂಗಳೂರಲ್ಲೇ ತೊಗೊಳ್ಳಿ, ಇನ್ಸೂರೆನ್ಸ್ನ ಅಲ್ಲೇ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಯಾರ್ದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬೋದು. ಅಷ್ಟು ಹೇಳ್ತಾ ಮಾಹಿತಿ ಆಲ್ರೆಡಿ ಸುಮಾರು ಸರಿ ಕೊಟ್ಬಿಟ್ಟಿದ್ದೀವಿ, ವೆಬ್ ಸೀರೀಸ್ ಥರ ಕೊಟ್ಟಿದ್ದೀವಿ ನಾವು ಮೇಘನಾ ಇಂಟರ್ನ್ಯಾಷನಲ್ ಕಡೆಯಿಂದ ಈ ಇನ್ಸೂರೆನ್ಸು ಮಾಹಿತಿನ. ಹಾಗಾಗಿ ಇದೊಂದು ನಾಲೆಡ್ಜ್ ಇರಲಿ. ಸೊ ನಿಮಗೆ ಈ ಮಾಹಿತಿ ತಲುಪ್ತು ಅಂತ ಅನ್ಕೋತಾ ಇದ್ದೀನಿ. ಇನ್ನೂ ಕೆಲವೊಂದು ಮಾಹಿತಿ ಬೇಕಂದ್ರೆ ವಿಡಿಯೋದಲ್ಲಿ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೂ ಕೆಲವರು ಟೈಮು ನಿಮ್ಮ ಸಮಯ ಇತ್ತು ಬರ್ಬೋದು, ಮೀಟ್ ಆಗಬೇಕು ಅಂದರೆ ಮಾಡಿಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಬಂದು ವಸಂತ್ ಸರ್ನ ಮೀಟ್ ಆಗಿ ಒಂದು ಟೀ ಕೊಡ್ತಾರೆ, ಟೀ ಕುಡ್ಕೊಂಡು ಡಿಸ್ಕಷನ್ ಮಾಡಿ, ಯಾವುದೇ ವೆಹಿಕಲ್ ಆಗಿರಲಿ. ಹೌದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ತರ ಒಂದು ಸೀರೀಸ್ ತರನೇ ಕೊಡ್ತಾನೆ ಇದೀವಿ, ಮುಂದೆ ಒಂದೊಂದಾಗಿ ಕೊಡ್ತಾ ಹೋಗೋಣ. ಹೊಸ ಗಾಡಿ ಇಲ್ಲ, ನಿಮ್ಮ ಹತ್ರ ಹಳೆ ಗಾಡಿ ಯಾವುದೇ ಇರಲಿ, ಎಲ್ಲಾ ಗಾಡಿಗೂ ನಾವು ಕರೆಕ್ಟ್ ಆಗಿ ಇನ್ಸೂರೆನ್ಸ್ ಕರೆಕ್ಟ್ ಆಗಿ ಮಾಹಿತಿ ಕೊಡ್ತೀವಿ. ಎಲ್ಲಾ ಗಾಡಿಗೂ ನಾವು ಇನ್ಸೂರೆನ್ಸ್ ಮಾಡಿಕೊಡ್ತೀವಿ. ಒಂದ್ಸಲಿ ಖಂಡಿತವಾಗ್ಲೂ ದಯವಿಟ್ಟು ನಮ್ಮ ಆಫೀಸ್ಗೆ ಬನ್ನಿ, ಭೇಟಿ ಆಗಿ ಅಷ್ಟೇ ಮಾತಾಡೋಣ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಸುಮ್ಮನೆ ದುಡ್ಡನ್ನ ನೀರಾಗಿ ಹಾಕ್ಬೇಡಿ. ಸೊ ಯಾವುದೇ ಗಾಡಿ ಇರಲಿ ಶೋರೂಮಲ್ಲಿ ಒಂದ್ಸರಿ ಕೇಳಿ, ಹಿಂಗೆ ಇನ್ಸೂರೆನ್ಸ್ ಬೇಡ ನಾನು ಹೊರಗಡೆ ಮಾಡಿಸ್ಕೊತೀನಿ, ಇಲ್ಲ ಅದೇ ರೇಟಿಗೆ ಮಾಡ್ಕೊಡ್ತೀರಾ ಅಂತ ಕೇಳಿ, ಅದೇ ರೇಟಿಗೆ ಮಾಡಿಕೊಡಿ ಅಂತ ದೇವರನ್ನೇ ಯಾರು ಮಾಡ್ಕೊಡಲ್ಲ, ಅದಂತೂ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ಅದು ಕೇಳಿಬಿಟ್ಟು ಇನ್ಸೂರೆನ್ಸ್ ಒಂದು ಇಲ್ಲಿ ಮಾಡ್ಕೊಳ್ಳಿ. ಸೊ ಪರ್ಫಾರ್ಮಾ ಇನ್ವಾಯ್ಸ್ ಅಂತೇಳಿ ಕೊಡ್ತಾರೆ, ಅದನ್ನ ಕೇಳಿಬಿಟ್ಟು ಆ ಕೊಟೇಶನ್ ಹಾಕ್ಸ್ಕೊಂಡು ಇವ್ರ ಹತ್ರ ಡಿಸ್ಕಷನ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಉಪಯುಕ್ತ ಆಯಿತು ಅಂತ ತಿಳ್ಕೊತಾ ಈ ಮಾಹಿತಿ ಎಲ್ರಿಗೂ ಉಪಯುಕ್ತ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್.